ರಾಂಬುಟನ್ ಗಿಡಗಳನ್ನ ಇಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಸ್ವರ್ಗದ ತರ ಕಾಣ್ತಾ ಇದೆ. ರಾಂಬುಟನ್ ಸ್ವರ್ಗ ಅಂತಾನೆ ಹೇಳ್ಬೋದು. 10 to 11 ಎಕರ್ ರಂಬುಟಾನ್ ಇದೆ. ಉಳಿದದ್ರಲ್ಲಿ ನಮ್ಮದು ಹಲಸಿದೆ, ಸ್ವಲ್ಪ ಡೂರಿಯನ್ ಇದೆ, ಸ್ವಲ್ಪ ಮ್ಯಾಂಗೋಸ್ಟಿನ್ ಇದೆ. 1-2 ಗಿಡ ಇದ್ರೆ ಫಸ್ಟ್ ವರ್ಷ ಫಲ ಬರ್ತದೆ. ಕಂಟಿನ್ಯೂಯೇಷನ್ ಅಲ್ಲಿ ನಾವು ನೋಡಿದಾಗ ಲಾಂಗ್ ಟರ್ಮ್ ಅಲ್ಲಿ ಇಂಟರ್ ಕ್ರಾಪ್ ಅಲ್ಲ. ರಂಬುಟಾನ್ ಇಸ್ ನಾಟ್ ಅ ಇಂಟರ್ ಕ್ರಾಪ್. ಒಂದು 5 ವರ್ಷ ಗಿಡ ಸಣ್ಣದಿರೋ ತನಕ ಮಧ್ಯದಲ್ಲಿ ನೀವು ಪೈನಾಪಲ್, ಪಪಾಯ, ಬಾಳೆ ಏನಾದ್ರೂ ಬೆಳ್ಕೊಳ್ಬಹುದು. ಮಾರುಕಟ್ಟೆ ಉಂಟು. ಕಂಪ್ಯಾರಿಟಿವ್ಲಿ ಅದರ್ ಫ್ರೂಟ್ಸ್ ನಾವು ರಂಬುಟಾನಿಗೆ ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದೀವಿ. ನಾವು ನಮ್ಮ ಆನ್ಯುವಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ಇಟ್ ಈಸ್ 100% ಪ್ರಾಫಿಟೇಬಲ್. ಸೂಪರ್ ಆಗಿದೆ. ಹೇಗುಂಟಾ? ಸೂಪರ್. ಬನ್ನಿ, ತಿನ್ನಿ, ಮಜಾ ಮಾಡಿ, ಗಮ್ಮತ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ನಾನು ನಿಮಗೆ ತಿಳಿಸಲೇಬೇಕು. ಸೊ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಏನು ಗೊತ್ತಾ, ಕೆಲವೊಮ್ಮೆ ನಾವು ನಮ್ಮ ಮಧ್ಯದಲ್ಲೇ ಇರುವ ಕೆಲವಷ್ಟು ಸ್ಥಳಗಳನ್ನು ಮರೆತು ಬಿಟ್ಟಿರ್ತೇವೇನೋ, ಆದರೆ ಒಮ್ಮೆ ನೆನಪಿಗೆ ಬಂದರೆ ಅಲ್ಲಿಗೆ ಹೋಗದೆ ನಮಗೆ ಸಮಾಧಾನನೇ ಇರೋದಿಲ್ಲ. ಸೊ ಇವತ್ತಿನ ಒಂದು ವಿಶೇಷ ಲಾಗ್ನಲ್ಲಿ ಒಂದು ಫ್ರೂಟ್ನ ಕೃಷಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಫಲದ ಕೃಷಿ ಅಂತ ಹೇಳಿದ ಮೇಲೆ ಅದು ಸ್ಪೆಷಲ್ ಆಗಿ ಖಂಡಿತವಾಗಿ ಇರುತ್ತೆ ಆ್ಯಂಡ್ ಮೇನ್ ಆಗಿ ಸೀಸನಲ್ ಆಗಿರ್ತದೆ. ಸೊ ಆದಷ್ಟು ಬೇಗ ಈ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ ಹೇಳುವ ಕಾರಣದಿಂದ ಈ ಒಂದು ಲಾಗನ್ನು ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಸಮಗ್ರ ಮಾಹಿತಿ ಈ ವಿಷಯದಲ್ಲಿ ಸಿಗ್ತದೆ. ಈ ಗಿಡಗಳನ್ನು ನೋಡುವಾಗ ನಿಮಗನ್ನಿಸ್ಬೋದು, ಏನಪ್ಪ ಇದು ಇಷ್ಟೊಂದು ದೊಡ್ಡ ತೋಟಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ಹೌದು, ಖಂಡಿತವಾಗಿ ಇದು ರಾಂಬುಟಾನ್ ಕೃಷಿಯ ಬಗ್ಗೆ ಮಾಡಲು ಹೊರಟಿರುವಂತಹ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಮ್ಮ ಮಧ್ಯೆ ಇರುವ ತೆಕ್ಕಟ್ಟಿಯ ಕಾಮಾಕ್ಷಿ ಫಾರ್ಮ್ನ ಈ ಒಂದು ವಿಡಿಯೋವನ್ನ ಮಾಡಿರ್ತೇನೆ. ಇದರಲ್ಲಿ ಕೆಲವಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಆ್ಯಂಡ್ ಇವತ್ತೊಂದು ಸೂಪರ್ ಆಗಿರುವ ಪ್ಲೇಸನ್ನು ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಆ್ಯಂಡ್ ಈ ಪ್ಲೇಸನ್ನು ನೋಡಿದರೆ 100% ನಿಮಗೂ ಕೂಡ ಅಷ್ಟೇ ಖುಷಿ ಆಗ್ತದೆ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನನ್ನೊಟ್ಟಿಗೆ 3 ಜನ ಮಕ್ಕಳು ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಈ ಸಲ ಅವರು ರೋಲನ್ನು ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಸಮ್ಮರ್ ಹಾಲಿಡೇಸ್ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಸೊ ಸಮ್ಮರ್ ಹಾಲಿಡೇಸನ್ನು ಎಂಜಾಯ್ ಮಾಡುವಾಗ ತುಂಬ ಪ್ಲೇಸನ್ನು ವಿಸಿಟ್ ಮಾಡಿದ್ದೀರಿ ಅಲ್ವಾ? ಹೌದು. ಆದರೆ ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ಬೋದು, ಹೌದಾ? ಅಜ್ಜಿ ಮನೆಗೆ ಬಂದ ಖುಷಿಗೆ ಒಂದು ಸ್ಪೆಷಲ್ ಪ್ಲೇಸಿಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೇನೆ. ಸೊ ಇದು ಯಾವ ತೋಟ ಅಂತ ಹೇಳ್ತೀರಿ? ಗೊತ್ತಿದ್ಯಾ? ನೋಡಿದ್ದೀರಾ? ರಾಂಬುಟಾನ್. ನಮ್ಮ ವೀಕ್ಷಕರಿಗೂ ಒಂದ್ಸಲ ತೋರಿಸುವಲ್ಲ ಈ ತೋಟ ಹೇಗೆ ಉಂಟು ಅಂತ. ಈ ಹಣ್ಣನ್ನ ಮೊದಲ ಬಾರಿಗೆ ನೋಡಿದಾಗ ಯಾರೂ ಕೂಡ ಆಶ್ಚರ್ಯವಾಗುವುದು ಸಹಜ. ಯಾಕೆಂದ್ರೆ ಇದೊಂದು ಸಮುದ್ರ ಜೀವಿಯ ಅಥವಾ ವಿಚಿತ್ರವಾದ ಹಣ್ಣ ಅಂತ ಹೇಳುವುದನ್ನು ತಿಳ್ಕೊಳ್ತಾರೆ. ಆದ್ರೆ ಇದರ ಒಳಗೆ ಸಿಗುವುದು ಸಿಹಿ, ರಸಭರಿತ ಮತ್ತು ಆರೋಗ್ಯಕರ ಹಣ್ಣಿನ ತಿರುಳು. ಹಾಗಾದ್ರೆ ಈ ಹಣ್ಣು ಯಾವುದು ಅಂತ ಹೇಳಿದ್ರೆ ರಾಂಬುಟಾನ್. ಅಬ್ಬಾ, ನೋಡಿದ್ರಾ? ರಾಂಬುಟನ್ ಗಿಡಗಳೆಷ್ಟಿವೆ ಆ್ಯಂಡ್ ಈ ತೋಟ 14.5 ಎಕರೆ ಇದೆ ಅಂತೆ. ಈ 14.5 ಎಕರೆಯಲ್ಲಿ ಇಷ್ಟೊಂದು ರಾಂಬುಟನ್, ಅದು ಕೂಡ ಈ ವರ್ಷ 30 ಟನ್ಗಳಷ್ಟ ಬೆಳೆಯನ್ನು ಬೆಳೆದಿದ್ದಾರಂತೆ. ಸೊ ಇಟ್ಸ್ ಅ ಸಕ್ಸಸ್ಫುಲ್ ಸ್ಟೋರಿ ಅಂತಲೇ ಹೇಳ್ತಾನೆ. ಆ್ಯಂಡ್ ದಿವ್ಯಾ ನಾಯಕ್ ಮೇಡಮ್ ಅವರು ಇದಕ್ಕೆ ಬಹಳಷ್ಟು ಕಷ್ಟ ಶ್ರಮವನ್ನು ವಹಿಸಿದ್ದಾರೆ ಆ್ಯಂಡ್ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಈ ಕ್ರಾಪನ್ನು ಬೆಳೆದಿದ್ದಾರೆ ಕೂಡ. ಸೊ ನೀವು ಕೂಡ ನೋಡಿ. ರಾಂಬುಟಾನ್ ಹೇಳುವ ಹಣ್ಣು ಮೂಲತಃ ಮಲೇಷಿಯಾ, ಇಂಡೋನೇಷಿಯಾ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಉಷ್ಣ ವಲಯದ ಹಣ್ಣಂತೆ. ರಾಂಬುಟ್ ಹೇಳುವ ಪದಕ್ಕೆ ಕೂದಲು ಎಂಬ ಅರ್ಥ ಕೂಡ ಇದೆಯಂತೆ. ಅದಕ್ಕೆ ಇದು ಕೂದಲಿನ ತರ ಇರುವಂತಹ ಹಣ್ಣು ಹೇಳುವುದನ್ನ ಕೂಡ ನಾವು ಕೇಳಿರ್ತೇವೆ. ಹಣ್ಣಿನ ಮೇಲಿರುವ ಕೂದಲಿನಂತಹ ಮುಳ್ಳುಗಳಿಂದಲೇ ಇದಕ್ಕೆ ರಂಬುಟಾನ್ ಎಂಬ ಹೆಸರು ಬಂದಿದೆ. ಇದು ಹೊರಗಿನಿಂದ ಕೆಂಪು ಅಥವಾ ಹಳದಿ ಬಣ್ಣದಲ್ಲಿದ್ದು ಒಳಗೆ ಬಿಳಿ ಬಣ್ಣದ ರಸಭರಿತ ತಿರುಳನ್ನು ಹೊಂದಿರ್ತದೆ. ಅಂದರೆ ಇದರ ಪಲ್ಪ್ ಅಷ್ಟು ಚೆನ್ನಾಗಿರ್ತದೆ. ಕರ್ನಾಟಕದ ಕರಾವಳಿ ಭಾಗಗಳಾದ ಉಡುಪಿ, ಮಂಗಳೂರು, ಕುಂದಾಪುರ, ಕಾರ್ಕಳ, ಹೆಬ್ರಿ, ಶಿವಮೊಗ್ಗ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಈಗ ರಾಂಬುಟನ್ ಕೃಷಿಯು ಬಹಳಷ್ಟು ಜನಪ್ರಿಯ ಆಗ್ತಾ ಇದೆ. ಅಧಿಕ ಮಳೆ ಮತ್ತು ತೇವಾಂಶ ಎರಡೂ ಇರುವ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ಬೆಳೀತದೆ. ಹಲವಾರು ರೈತರು ಅಡಿಕೆ, ತೆಂಗು ಮತ್ತು ಇತರ ತೋಟಗಳ ಜೊತೆ ಮಿಶ್ರ ಬೆಳೆಯ ರೂಪದಲ್ಲಿ ಈ ರಂಬುಟಾನ್ ಬೆಳೆದು ಉತ್ತಮ ಆದಾಯವನ್ನು ಕೂಡ ಪಡಿತಿದ್ದಾರಂತೆ. ಹಾಗಾದರೆ ಇದರ ರುಚಿ ಹೇಗಿರ್ತದೆ ಗೊತ್ತಾ? ರಂಬುಟಾನ್ ಹಣ್ಣಿನ ರುಚಿ ಲಿಚ್ಚಿ ಹಣ್ಣಿನಂತೆ ಇರ್ತದೆ. ಸಿಹಿ ಮತ್ತು ಸ್ವಲ್ಪ ಹುಳಿ ಇದರ ಮಿಶ್ರಣವಾಗಿರ್ತದೆ. ಅದರ ರುಚಿ ಇದರಲ್ಲಿ ಸಿಗ್ತದೆ. ಬೇಸಿಗೆಯ ದಿನದಲ್ಲಿ ಈ ರಂಬುಟಾನ್ ಹಣ್ಣನ್ನು ತಿಂದರೆ ದೇಹಕ್ಕೆ ಮತ್ತಷ್ಟು ಉಲ್ಲಾಸವನ್ನು ಕೊಡ್ತದಂತೆ. ಸೊ ರಾಂಬುಟನ್ ಅಂತ ಹೇಳಿದ್ರೆ ಇಷ್ಟವಾ ನಿಮ್ಗೆ? ಹೌದು. ಎಲ್ಲಿ ತಿಂದಿದ್ದೀರಿ?
ಅಜ್ಜಿನ ಮನೆಯಲ್ಲಿ. ಅಜ್ಜಿ ಮನೇಲಿ ತಿಂದಿದ್ರಿ. ಹಲಸು ಮೇಳ, ಮಾವು ಮೇಳಕ್ಕೆ ಹೋದಾಗೆಲ್ಲ ರಾಂಬುಟನ್ ಸಿಕ್ತಿತ್ತು ನಮ್ಗೆ, ಹೌದು ತುಂಬಾ ಒಟ್ಟು ಮಾಡ್ತಿದ್ವಿ ಅಲ್ಲ. ಹೌದು. ಸೊ ಹೇಗೆ ರಾಂಬುಟನ್ ತಿನ್ಲಿಕ್ಕೆ ಹೇಗೆ ಅನಿಸ್ತದ ನಿಮ್ಗೆ? ಸ್ಪೆಷಲ್ ಫ್ರೂಟ್ ಅಂತ ಅನಿಸ್ತದ? ಹೌದಾ? ತುಂಬಾ ಸ್ವೀಟಾ ಅಥವಾ ಸ್ವಲ್ಪ ಹುಳಿ ಇದ್ರೆ ಇಷ್ಟ ಆಗ್ತದಾ? ಅದು ಜ್ಯೂಸಿ ಇರ್ತದೆ. ಜ್ಯೂಸಿ ಇರ್ತದೆ. ಸೊ ಜ್ಯೂಸಿ ಇರುವಂತಹ ರಾಂಬುಟನ್ ಅನ್ನ ತಿನ್ಲಿಕ್ಕೆ ಇಷ್ಟ ಅಂತ ಇವರಿಗೆ. ಸೊ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಿಮ್ಗೆ ರಾಂಬುಟನ್ನ ತೋಟ ಬಹಳಷ್ಟು ಸುಂದರವಾಗಿ ಕಾಮಾಕ್ಷಿ ಫಾರ್ಮ್ಸ್ ನಲ್ಲಿದ್ದೇವೆ ನಾವು. ಸೊ ದಿವ್ಯಾ ನಾಯಕ್ ಇವರು ಬೆಳೆಸಿರುವಂತಹ ಈ ಒಂದು ತೋಟದ ಒಂದು ದೃಶ್ಯವನ್ನ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಆ್ಯಂಡ್ ಈ ತೋಟದ ಬಗ್ಗೆ ಸಮಗ್ರ ಮಾಹಿತಿಯನ್ನ ದಿವ್ಯಾ ನಾಯಕಿಂದ ಕೂಡ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ರಾಂಬುಟನ್ ಗಿಡಗಳನ್ನ ತೋರಿಸ್ಲಿಕ್ಕಿದ್ದೇನೆ, ನೋಡಿ. ರಂಬುಟಾನ್ ಹಣ್ಣು ಕೇವಲ ರುಚಿಕರವಾದ ಹಣ್ಣು ಮಾತ್ರ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ ಇದು ಬಹಳಷ್ಟು ಪ್ರಯೋಜನಕಾರಿ ಕೂಡ. ವಿಟಮಿನ್ ಸಿ ಅಂತ ಹೇಳುವಂಥದ್ದು ಈ ಹಣ್ಣಿನಲ್ಲಿ ಸಮೃದ್ಧವಾಗಿದೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸ್ತದೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್, ನಾವೇನು ಹೇಳ್ತೀವಿ, ದೇಹದ ಜೀವಕೋಶಗಳನ್ನು ರಕ್ಷಿಸಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ. ಆ್ಯಂಡ್ ನಾರಿನಂಶ ಇರೋದ್ರಿಂದ, ಅಂದರೆ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸ್ತದೆ. ಆ್ಯಂಡ್ ನಮ್ಗೆ ಗೊತ್ತಿರುವ ಹಾಗೆ ಪಲ್ಪ್ ಇರೋದ್ರಿಂದ ತುಂಬಾ ಜ್ಯೂಸಿ ಆಗಿರ್ತದೆ. ಸೊ ನೀರಿನಂಶ ಕೂಡ ಹೆಚ್ಚಾಗಿರ್ತದೆ. ಸೊ ದೇಹವನ್ನು ಹೈಡ್ರೇಟ್ ಮಾಡಲಿಕ್ಕೆ ಕೂಡ ಸಹಕಾರಿಯಾಗ್ತದೆ. ಆ್ಯಂಡ್ ಇದು ವೆರಿ ಕಡಿಮೆ ಕ್ಯಾಲರಿ ಇರೋದ್ರಿಂದ ತೂಕ ನಿಯಂತ್ರಣ ಬಯಸುವವರಿಗೆ ಇದೊಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಆ್ಯಂಡ್ ಕಬ್ಬಿನಂಶ ಕೂಡ ಇದರಲ್ಲಿ ಹೆಚ್ಚಾಗಿದೆ ಅಂತೆ. ಸೊ ರಕ್ತಹೀನತೆಯನ್ನು ತಡೆಗಟ್ಟಲಿಕ್ಕೆ ಕೂಡ ಇದು ಕಾರಣವಾಗ್ತದೆ. ವಾವ್, ಇಷ್ಟು ರಾಂಬುಟಾನ್ ಇದೆಯಾ, ಸೋ ಸ್ವೀಟ್. ಇನ್ನು ಮಕ್ಕಳಿಗಂತೂ ಕೇಳುವುದೇ ಬೇಡ, ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ಬೇಕು ಬೇಕು ಹೇಳಿ ತಿಂತಾರೆ. ಅವ್ವಾ, ಇಷ್ಟು ದೊಡ್ಡ ತೋಟ ನಾನು ನೋಡ್ಲೇ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದಾ? ಹೌದು. ಎಷ್ಟು ರಾಂಬುಟನ್ ನೋಡಿ ಖುಷಿ ಆಯ್ತಾ? ಹೌದು. ಈಗ ತಿನ್ನುವಂತ ಆಸೆ ಆಗ್ತುಂಟಾ? ಹೌದು. ಹೌದಾ? ಹಾ. ಓಕೆ. ಸೊ ಫ್ರೂಟ್ ತಿಂದ್ರೆ ಒಳ್ಳೇದಲ್ಲ ಹೆಲ್ತಿಗೆ. ಸೊ ಯಾವಾಗಾದ್ರೂ ಫ್ರೂಟ್ ಮಾತ್ರ ತಿನ್ಬೇಕು, ಸ್ನಾಕ್ಸ್ ತಿನ್ಬಾರ್ದು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿದ್ಯಾ ನೀವು? ಹೌದು. ಇಲ್ಲ, ಹೌದು. ಸತ್ಯ ಹೇಳ್ಬೇಕು ನನಗೆ. ಹೌದು. ಎಲ್ಲಿ? ರಾಂಬುಟಾನ್, ವೈಲ್ಡ್ ಜಾಕ್ ಫ್ರೂಟ್ ಮತ್ತೆ ಮ್ಯಾಂಗೋಸ್ಟೀನ್ ಇರುವಾಗ ನೀನು ಸ್ನಾಕ್ಸ್ ತಿನ್ನೋದಿಲ್ಲ, ಹಾ, ಹೆಲ್ದಿ ಫುಡ್ ತಿಂತೇನೆ ಅಂತ ಹೇಳಿ ಆಲೋಚನೆ ಮಾಡ್ತೀಯಾ? ಹಾ. ನೀವಿಬ್ರು ಯಾವಾಗ್ಲೂ ಸಹ ಇಲ್ಲ, ಸ್ನಾಕ್ಸ್ ಬೇಕು, ಫ್ರೂಟ್ಸ್ ಬೇಕು. ಓಕೆ. ರಾಂಬುಟನ್ ಹಣ್ಣು ವಿದೇಶಿ ಹಣ್ಣು ಹೇಳುವ ರೀತಿಯಲ್ಲಿ ಪ್ರಸಿದ್ಧವಾಗಿದೆ. ರಾಂಬುಟನ್ ಹಣ್ಣಿನ ಒಂದು ಕೃಷಿಯನ್ನ ನಮ್ಮ ಕೃಷಿಕರು ಇಲ್ಲಿ ಕರಾವಳಿಯ ಭಾಗದಲ್ಲಿ ಈಗ ಹೆಚ್ಚಾಗಿ ಬೆಳೆದು ಲಕ್ಷಾಂತರ ರೂಪಾಯಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಹಣ್ಣನ್ನ ಬೆಳೆಯುವ ಹಿಂದಿನ ಕಷ್ಟವನ್ನ ನೋಡಿದಾಗ ಲಕ್ಷಾಂತರ ರೂಪಾಯಿಯನ್ನು ಅವರು ಸಂಪಾದಿಸುವುದು ತಪ್ಪಲ್ಲ ಅಂತ ಹೇಳುವಂಥದ್ದು ಖಂಡಿತವಾಗಿ ನಮಗೆ ಭಾಸ ಆಗ್ತದೆ. ಬನ್ನಿ, ಇವತ್ತಿನ ಕಾಮಾಕ್ಷಿ ಫಾರ್ಮ್ಸ್ನಿಂದ ಅವರು ಮಾಡ್ತಾ ಇರುವಂತಹ ಈ ರಾಂಬುಟನ್ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಇವಾಗಲೇ ನೀವು ನೋಡ್ತಿರುವ ಹಾಗೆ ಕ್ರೇಟ್ನಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ಕಾಮಾಕ್ಷಿ ಫಾರ್ಮ್ಸ್ನ ದಿವ್ಯಾ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ದಿವ್ಯಾ ನಾಯಕ್ ಇವರನ್ನ ಒಮ್ಮೆ ಮಾತಾಡಿಸಿ ನೋಡೋಣ. ವೀಕ್ಷಕರೇ, ಇವಾಗಲೇ ಹೇಳಿದ್ದೆ ನಾನು ನಿಮಗೆ ರಾಂಬುಟನ್ ಕೃಷಿಯ ಬಗ್ಗೆ ಇಲ್ಲಿ ಒಂದು ಕ್ರಾಂತಿಯೇ ನಡೀತಾ ಇದೆ ಅಂತ ಹೇಳಿ. ನಮ್ಮೊಂದಿಗಿದ್ದಾರೆ ಕಾಮಾಕ್ಷಿ ಫಾರ್ಮ್ಸ್ನ ದಿವ್ಯಾ ನಾಯಕ್ ಇವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ರಾಂಬುಟನ್ ಗಿಡಗಳನ್ನ ಇಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸ್ವರ್ಗದ ತರ ಕಾಣ್ತಾ ಇದೆ. ರಾಂಬುಟನ್ ಸ್ವರ್ಗ ಅಂತಾನೆ ಹೇಳ್ಬೋದು. ವಿದೇಶಿ ಹಣ್ಣು ಆಗಿರುವ ಈ ರಾಂಬುಟನ್ ಕೃಷಿಯನ್ನ ಇಲ್ಲಿ ನಮ್ಮ ಭೂಮಿಯಲ್ಲಿ ಬೆಳಿಬೇಕು ಅಂತ ಹೇಳುವ ಒಂದು ಆಸೆ ಹೇಗಾಯ್ತು ನಿಮ್ಗೆ? ಆಸೆ ನನಗೆ ಬಂದದಲ್ಲ, ಆಸೆ ನಮ್ಮ ತಂದೆಗೆ ಬಂದದ್ದು. ಸೊ ನನ್ನ ತಂದೆ ರಮೇಶ್ ನಾಯಕ್ ಅಂತ ರೈಸ್ ಮಿಲ್ಲರ್ ತೆಕಟೆಯಲ್ಲಿ. ಸೊ ಅವರಿಗೆ ಹಣ್ಣಿನ ಮೇಲೆ ತುಂಬಾ ಒಲವಿತ್ತು. ಸೊ ನಾವು ಎಲ್ಲಿ ಹೋದ್ರೆ ಸಹ ಹಣ್ಣಿನ ಅಂಗಡಿಗೆ ಒಂದು ಮ್ಯಾಂಡೇಟರಿ ವಿಸಿಟ್ ಇರ್ತಾ ಇತ್ತು. ಅವರಿಗೆ ಎಲ್ಲ ರೀತಿ ಹಣ್ಣೆಲ್ಲ ತಗೊಂಡು ಒಂದು ಟೇಸ್ಟ್ ಮಾಡೋದೊಂದು ಅವರಿಗೆ ಒಂದು ತುಂಬಾ ಪ್ಯಾಷನ್ ಅದರ ಬಗ್ಗೆ. ಸೊ ಅವರು ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು 2016 ದೆನ್ ಅವರಿಗೆ ಒಂದು ತೋಟ ಮಾಡಬೇಕು ಅಂತ ಬಂತು. ನಾನು ಒಂದು ತೋಟ ಮಾಡಬೇಕು ಅಂತ. ಸೊ ತುಂಬಾ ಎಲ್ಲ ನೋಡಿದ್ರು, ಅಡಿಕೆ ನೋಡಿದ್ರು, ತೆಂಗು ನೋಡಿದ್ರು. ಬಟ್ ಅವರಿಗೆ ಹಣ್ಣಿದ ಬಗ್ಗೆ ಒಲವು ಇದ್ದಿದ್ದರಿಂದ ಅವರು ಮಿಯ ಪದವಿನಲ್ಲಿ ಚೌಟರ ತೋಟ ಅಂತ ಡಾಕ್ಟರ್ ಚಂದ್ರಶೇಖರ್ ಚೌಟ ಅವರ ತೋಟಕ್ಕೆ ಹೋದಾಗ ಹೀಗೆ ಇತ್ತು ಅವರ ತೋಟ ಸಹ. ಸೊ ನಮ್ಮ ತಂದೆಗೆ ತುಂಬಾ ಇಂಪ್ರೆಸ್ ಆಗಿ ಮತ್ತೆ ನಾವು ರಂಬುಟಾನ್ ಇದು ತೋಟ ಮಾಡಿರುವಂತದ್ದು. ಸಿನ್ಸ್ ಲಾಸ್ಟ್ 4 years ನಾನು ಇದನ್ನ ನೋಡ್ಕೊಂಡು ಬರ್ತಾ ಇದ್ದೆ. ಓಕೆ. ಸೊ ರಾಂಬುಟನ್ ಈಗ ಹಣ್ಣುಗಳನ್ನ ನೋಡುವಾಗ ನಮ್ಗೆ ಇಷ್ಟ ಆಗ್ತದೆ, ಬಟ್ ಗಿಡಗಳನ್ನ ನೆಡುವಾಗ ಮತ್ತು ಅದರ ಲಾಲನೆ
ಪೋಷಣೆ ಮಾಡಬೇಕು ಅಂತ ಹೇಳುವಾಗ ಬಹಳಷ್ಟು ಕಷ್ಟ ಶ್ರಮ ವಹಿಸಬೇಕಾಗ್ತದೆ. ಸೊ ಎಷ್ಟನೇ ವರ್ಷದಲ್ಲಿ ಇದನ್ನ ನೆಟ್ಟಿರುವಂತದ್ದು ಅಂಡ್ ಎಷ್ಟನೇ ವರ್ಷಕ್ಕೆ ಇದು ಫಲ ಕೊಡ್ತದೆ? 2019 ಅಲ್ಲಿ ನಟ್ಟಿರುವಂತದ್ದು. ಫುಲ್ 14 ಎಕರ್ ಅಲ್ಲಿ ನಮ್ದು 10 to 11 ಎಕರ್ ರಂಬುಟಾನ್ ಇದೆ. ಉಳಿದದ್ರಲ್ಲಿ ನಮ್ಮದು ಹಲಸಿದೆ, ಸ್ವಲ್ಪ ಡೂರಿಯನ್ ಇದೆ, ಸ್ವಲ್ಪ ಮ್ಯಾಂಗೋಸ್ಟಿನ್ ಇದೆ. ಸೊ ಇದು ಇಡೀ ಸ್ಟ್ರೆಚಿಂಗ್ ಅಲ್ಲಿ ಏನು ನಮ್ದು ಪ್ಲಾಂಟೇಶನ್ ಇದೆ, ಇದು ಒನ್ ಶಾಟ್ ವಿದಿನ್ ಎ ಮಂತ್ ನಾವು ಇದು ಪ್ಲಾಂಟೇಶನ್ ಮಾಡಿರುವಂತದ್ದು. ಅಂದ್ರೆ ಹೀಗೆಲ್ಲ ಒಮ್ಮೆ ಸ್ವಲ್ಪ ಮತ್ತೆ ನಟ್ಟು ಮತ್ತೆ ಕಂಟಿನ್ಯೂ ಹಾಗೆಲ್ಲ ಒಂದೇ ಸಲ ಮಾಡಿರುವಂತದ್ದು. ಗಿಡವನ್ನೆಲ್ಲ ಕೇರಳದ ನರ್ಸರಿಯಿಂದ ತಂದದ್ದು. ಈಗ ಎಲ್ಲ ನರ್ಸರಿಯಲ್ಲಿ ಸಹ ರಂಬುಟಾನ್ ಸಿಗ್ತದೆ. ಪ್ರಿಫರೇಬ್ಲಿ ಗ್ರಾಫ್ಟೆಡ್ ಗಿಡ ತಗೊಳ್ಳುವಂಥದ್ದು. ಆದ್ರೆ ಈಗ ನಾನು ಬೇರೆಯವರ ತೋಟ ನೋಡಿ ನನ್ನ ಅಭಿಪ್ರಾಯ ನಾನು ಹೇಳುದಾದ್ರೆ, ರಂಬುಟಾನ್ ಅನ್ನುವಂಥದ್ದು ಮಿನಿಮಮ್ ನೀವು ಒಂದು 100 ಗಿಡ ಹಾಕ್ಬೇಕು. 1-2 ಗಿಡ ಇದ್ರೆ ಫಸ್ಟ್ ವರ್ಷ ಫಲ ಬರ್ತದೆ. ಕಂಟಿನ್ಯೂಯೇಷನ್ ಅಲ್ಲಿ ನಾವು ನೋಡಿದಾಗ, ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದಾಗ, ಪಾಲಿನೇಷನ್ ಇರ್ಬೋದು, ಅದಕ್ಕೆ ಸ್ಪ್ರೇ ಇರ್ಬೋದು, ಎಲ್ಲ ಇದಕ್ಕೆ ಮೇಂಟೆನೆನ್ಸ್ ತುಂಬಾ. ಬೇರೆ ಯಾವ ಕೃಷಿಗೆ ಕಂಪೇರ್ ಮಾಡಿದ್ರೆ ಸಹ ರಂಬುಟಾನಿಗೆ ಹಾಕುವಂತ ಎಫರ್ಟ್ ಇದೆ ಅಲ್ಲ, ಒಂದು ತರ ಟೈಮ್ ಟೇಬಲ್ ಫಾಲೋ ಮಾಡಿದ ಹಾಗೆ. ಸೊ ಆ ಪಾಲಿನೇಷನ್ ಪ್ರಕ್ರಿಯೆಗಳು ಸರಿಯಾಗದೇ ಇದ್ದಾಗ ನಿಮ್ಗೆ ಹಣ್ಣು ಜಳ್ಳು ಬರುವಂತದ್ದು ಸಮಸ್ಯೆ ಆಗ್ತದೆ. ಎರಡನೇದಾಗಿ ರಂಬುಟಾನಿಗೆ ಬೇಕಾಗಿರುವಂತದ್ದು ಒಂದು ಯಥೇಚ್ಛ ಬಿಸಿಲು ಮತ್ತೆ ಯಥೇಚ್ಛ ನೀರು. ಒಂದು ಗಿಡಕ್ಕೆ ಹೂ ಬಿಟ್ಟ ನಂತರ ಸರಿಸುಮಾರು ಒಂದು ದಿನಕ್ಕೆ 150 to 200 ಲೀಟರ್ ನೀರನ್ನ ಕೊಡ್ಲೇಬೇಕು. ಅಷ್ಟು ಕೊಟ್ಟು ಸಹ ಈ ಸಲದ ಬಿಸಿಲಿನ ಝಳಕ್ಕೆ ಹಣ್ಣಿನ ಸೈಜ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸಣ್ಣದಿದೆ. ಸೊ ಅದನ್ನ ನಾವು ಬಿಸಿಲು ಎಷ್ಟು ಜಾಸ್ತಿ ಆಗ್ತದೆ, ನೀರನ್ನ ಅಷ್ಟು ಕೊಟ್ಟು ನಾವು ಅದನ್ನ ಮೇಂಟೈನ್ ಮಾಡಬೇಕು. ಹಾಗಾಗಿ ಯಾರು ಕಮರ್ಷಿಯಲ್ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಇನ್ನೂ ಆಸಕ್ತಿ ಇರುವವರು ಇದ್ದೀರಿ, ಜಾಗ ನೀವು ಸೆಲೆಕ್ಟ್ ಮಾಡುವಾಗ ವಾಟರ್ ಲಾಗಿಂಗ್ ಇರಬಾರ್ದು, ನೀರು ನಿಲ್ಲುವ ಜಾಗ ಇರಬಾರ್ದು, ಮತ್ತೆ ಅಬಂಡೆಂಟ್ ಆಫ್ ವಾಟರ್ ಅವೈಲಬಿಲಿಟಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀರು ಸಿಗುವಾಗೆ ಇರಬೇಕು, ಮತ್ತೆ ಸಾಧ್ಯ ಆದಷ್ಟು ಬಿಸಿಲು. ಇದು ಇಂಟರ್ ಕ್ರಾಪ್ ಅಲ್ಲ, ರಂಬುಟಾನ್ ಇಸ್ ನಾಟ್ ಅ ಇಂಟರ್ ಕ್ರಾಪ್. ಒಂದು 5 ವರ್ಷ ಗಿಡ ಸಣ್ಣದಿರೋ ತನಕ ಮಧ್ಯದಲ್ಲಿ ನೀವು ಪೈನಾಪಲ್, ಪಪಾಯ, ಬಾಳೆ ಏನಾದ್ರೂ ಬೆಳ್ಕೊಳ್ಬಹುದು, ಬಿಟ್ರೆ ಗಿಡ ದೊಡ್ಡದಾದ್ಮೇಲೆ ಆಗುದಿಲ್ಲ. ಮತ್ತೆ ಮೊದಲಿಗೆ ನೀವು ಅದರದ್ದು ಶೆಡ್ಯೂಲ್ಡ್ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು. ಪ್ರೂನಿಂಗ್ ಇಂದ ಹಿಡಿದು ಪಾಲಿಯರ್ ಸ್ಪ್ರೇ ತನಕ ಪ್ರತಿಯೊಂದನ್ನು ಸಹ ಫಾಲೋ ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕು. ಆಗ ಮಾತ್ರ ರಂಬುಟಾನು ಎಕ್ಸ್ಪೆಕ್ಟೆಡ್ ಈಲ್ಡ್ ಬರ್ತದೆ. ಇಲ್ಲದಿದ್ರೆ ಸ್ವಲ್ಪ ಕಷ್ಟ. ಮನೆಯಲ್ಲಿ 1-2 ಗಿಡ ಹಾಕೋರಿದ್ರೆ, ನಮ್ಮ ಮನೆಯಲ್ಲಿ ಸಹ ಒಂದು ಗಿಡ ಉಂಟು, ಅದರಲ್ಲಿ ಹಣ್ಣು ಬರ್ತಾ ಇಲ್ಲ. ಮತ್ತೆ ನಿಮ್ಮ ವಿವೇಚನೆಗೆ ಬಿಟ್ಟದ್ದು. 1-2 ಗಿಡ ಹಾಕುವವರು ಸ್ವಲ್ಪ ಆಲೋಚನೆ ಮಾಡಬಹುದು ಅಂತ. ದಿವ್ಯಾ ಮ್ಯಾಮ್, ಈಗ ನೀವು ಹೇಳಿದ್ರಿ 1-2 ಗಿಡಗಳನ್ನ ಹಾಕುವುದು ಅಷ್ಟು ಸೂಕ್ತ ಅಲ್ಲ ಅಂತ. ಬಟ್ ಇಷ್ಟು ಗಿಡಗಳನ್ನ ಹಾಕ್ಬೇಕಾದ್ರೆ ನಮ್ಗೆ ಮಾರುಕಟ್ಟೆ ಹೇಗಿದೆ ಹೇಳುವಂತದ್ದು ಇನ್ನೊಂದು ಕ್ವೆಶನ್ ಆಗಿರ್ತದೆ, ಗಿಡ ನೆಡಲಿಕ್ಕೆ ಇಚ್ಛೆ ಪಡುವವರು. ಸೊ ಈ ಕೃಷಿಯನ್ನ ಮಾಡುವವರಿಗೆ ನೀವು ಮಾರುಕಟ್ಟೆಯ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ನೀಡ್ತೀರಿ? ಮಾರುಕಟ್ಟೆ ಉಂಟು. ಕಂಪ್ಯಾರಿಟಿವ್ಲಿ ಅದರ್ ಫ್ರೂಟ್ಸ್ ನಾವು ರಂಬುಟಾನಿಗೆ ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದೇವೆ. ಈ ವರ್ಷ ಸ್ವಲ್ಪ 2026 ಅಲ್ಲಿ ಚಳಿಗಾಲ ಒಳ್ಳೆದಿರೋದ್ರಿಂದ ಎಲ್ಲ ಫ್ರೂಟ್ ಇದು ಬೆಳೆ ಒಳ್ಳೆದಿದೆ. ನಾಟ್ ಓನ್ಲಿ ರಂಬುಟಾನ್, ಮಾವು, ಹಲಸು, ತೆಂಗು, ಪ್ರತಿಯೊಂದರದ ಬೆಳೆ ಸಹ ಈ ವರ್ಷ ಒಳ್ಳೆದಿದೆ. ಆಗ ಸ್ವಲ್ಪ ಮಾರುಕಟ್ಟೆ ಇವತ್ತಿಗೆ ಸ್ವಲ್ಪ ಕಡಿಮೆ ಉಂಟು. ಕಡಿಮೆ ಅಂತ ಹೇಳಿದ್ರೆ 200 ರೂಪಾಯಿ, ದಟ್ ಈಸ್ ದ ಕಡಿಮೆ. ಸೊ ಹಾಗಾಗಿ ಇನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಬೇಕಂತ ಹೇಳಿದ್ರೆ, ಈಗ ತೆಂಗಾಗ್ಲಿ ಅಡಿಕೆ ಆಗ್ಲಿ ಮಾರ್ಕೆಟ್ ಡೌನ್ ಉಂಟು, ಸ್ಟೋರೇಜ್ ಮಾಡ್ಬೋದು. ಹಣ್ಣು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹೆಚ್ಚಿರ್ಲಿ ಕಡಿಮೆ ಇರ್ಲಿ ಕೊಡ್ಲೇಬೇಕಾಗ್ತದೆ. ಸೊ ನಾವ್ ಎಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿದ್ರೆ, ಅದಕ್ಕೆ ನ್ಯೂಟ್ರಿಷನ್ ಪರ್ಚೇಸ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು, ಲೇಬರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಸ್ಮಾರ್ಟ್ ಆಗಿ ನಾವು ನಮ್ಮ ಆನ್ಯುವಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ಇಟ್ ಈಸ್ 100% ಪ್ರಾಫಿಟೇಬಲ್. ಇದು ಹೇಗಂದ್ರೆ ಬಂದ್ರೆ ಅಬಂಡನ್ಸ್ ಒಮ್ಮೆಲೆ ಬರ್ತದೆ. ಒಂದು 2-3 ವರ್ಷ ಬೆಳೆಯಲ್ಲಿ ಕೈ ಸುಟ್ಟುಕೊಂಡವರು ಕೂಡ ನಮ್ಮ ನಡುವೆ ಇದ್ದಾರೆ. ಹಾಗೆ ನಾವು ಎಷ್ಟು ಸ್ಟಡಿ ಮಾಡ್ತೇವೆ, ನಮ್ಮ ಲ್ಯಾಂಡ್ ಅನ್ನ ನಾವು ಹೇಗೆ ಇಡ್ತೇವೆ, ಪ್ಲಸ್ ನಾವು ಎಷ್ಟು ಅದಕ್ಕೆ ನ್ಯೂಟ್ರಿಯೆಂಟ್ ಎಲ್ಲ ಕೊಡ್ತೇವೆ, ಅದರ ಮೇಲೆ ನಮ್ಮ ರಿಸಲ್ಟ್ ಬರ್ತದೆ. ಲಾಸ್ಟ್ ಇಯರ್ ನಮ್ಮ ಹತ್ರ ಒಂದು 19 ಟನ್ ಬಂದಿತ್ತು. ಈ ವರ್ಷ ಇನ್ ಅಂಡ್ ಅರೌಂಡ್ ಒಂದು 30-35 ಟನ್ ಉಂಟು. ಸೊ ಮಾರ್ಕೆಟ್ ರೇಟ್ 150ಗೆ ಹೋದ್ರೆ ಸಹ ಇದರಲ್ಲಿ ಬಲ್ಕಲ್ಲಿ ಮ್ಯಾನೇಜ್ ಆಗ್ತದೆ. ಸೊ ಇಟ್ ಈಸ್ ಪ್ರಾಫಿಟೇಬಲ್ ಆಗ್ತದೆ. ಮತ್ತೆ ಇದಕ್ಕೆ ಕೆಲಸದವರ ಅವಶ್ಯಕತೆ 100% ಇರ್ತದೆ. 101%. ರಂಬುಟಾನ್ ತೋಟ ಯಾರಾದ್ರೂ ಹೊಸದಾಗಿ ಮಾಡೋದಿದ್ರೆ ದ ವೆರಿ ಫಸ್ಟ್ ನೆಸೆಸಿಟಿ ಇಸ್ ರೋಡ್ ಟ್ರಾನ್ಸ್ಪೋರ್ಟೇಷನ್. ಯಾಕಂದ್ರೆ ಇಷ್ಟು ಇವತ್ತಿಗೆ ನೀವು ಅಲ್ಲಿ ನೋಡಿರ್ಬೋದು, ಒಂದು ದಿನಕ್ಕೆ 2 ಟನ್ ಕೊಡ್ಬೇಕಂತ ಹೇಳಿದ್ರೆ 150 ಕ್ರೇಟ್ ಇರಬೇಕು. ಅಷ್ಟು ಕ್ರೇಟ್ ಅನ್ನ 13 ಎಕರಲ್ಲಿ ಮ್ಯಾನ್ಯುವಲಿ ಟ್ರಾನ್ಸ್ಪೋರ್ಟೇಷನ್ ಇಸ್ ಇಂಪಾಸಿಬಲ್. ಸೊ ನಿಮ್ಗೆ ಹೌದು ಟ್ರಾನ್ಸ್ಪೋರ್ಟೇಷನ್ ಇರ್ಲೇಬೇಕು. ಮತ್ತೆ ಪಾಲಿಯರ್ ಸ್ಪ್ರೇ ಪರ್ಪಸ್ ಇಂದ ಪ್ರತಿಯೊಂದು ಪರ್ಪಸ್ ಇಂದ ಸಹ ಬೇಕು. ಸೊ
ಆಧುನಿಕ ವಿಧಾನದಲ್ಲಿ ನಾವು ಮಾಡಿಕೊಂಡಷ್ಟಕ್ಕೂ ನಮ್ಮ ಲೇಬರ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಪ್ರಿಫರೇಬ್ಲಿ ಅದನ್ನ ಮಾಡೋದು ಒಳ್ಳೇದು. ಮತ್ತೆ ಕೆಲವರು ಈ ಕೃಷಿಯನ್ನು ಮಾಡ್ಬೇಕಾದ್ರೆ ಇಲ್ಲಿನ ಒಂದು ವೆದರ್, ಇಲ್ಲಿನ ಒಂದು ಮಣ್ಣು ಇದಕ್ಕೆ ಸೂಕ್ತವಾಗ್ತದ ಇಲ್ವಾ ಹೇಳುವ ಒಂದು doubt ಅಲ್ಲಿ ಇಲ್ಲಿಗೆ ಇರ್ತಾರೆ. ಸೂಕ್ತ, ಘಟ್ಟದ ಮೇಲಿನ ಪ್ರದೇಶಗಳಿಗೆ Okay. ರಂಬುಟಾನ್ ಸೂಕ್ತ ಅಲ್ಲ. ಸೊ ಇದು ಇಲ್ಲಿಗೆ ಸೂಕ್ತ ಇಲ್ಲಿಗೆ ಅಂತ ಸೂಕ್ತ, ಹೇಳ್ತೀರಾ? ಇಲ್ಲಿಗೆ ಸೂಕ್ತ. ಓಕೆ. ಸೊ ಹಾಗೆ ಈ ಒಂದು ಕೃಷಿಯನ್ನ ಹೊಸದಾಗಿ ಬೆಳಿಲಿಕ್ಕೆ ಇಷ್ಟ ಇರುವವರಿಗೆ ನೀವು ಏನು ಸಜೆಷನ್ ಅಂತ ಹೇಳಿ ಒಂದು ಕೊಡ್ತೀರಾ? ಸಜೆಷನ್ ಎಂತ ಸಹ ಇಲ್ಲ. ನೀವು ಫಸ್ಟಿಗೆ ಕೃಷಿಗೆ ಬರುವ ಮೊದಲು ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ಆರ್ ಡೂಯಿಂಗ್ ಇಟ್ ಅ ಫುಲ್ ಟೈಮ್ ಆರ್ ಅ ಪಾರ್ಟ್ ಟೈಮ್. ಓಕೆ, ಪಾರ್ಟ್ ಟೈಮ್ ಕೃಷಿ ಮಾಡುವವರ ರಿಸಲ್ಟ್ ಫುಲ್ ಟೈಮ್ ಕೃಷಿ ಮಾಡುವವರ ರಿಸಲ್ಟ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಹೌದು. ಆಯ್ತಾ? ಸೊ ನೀವು ಫುಲ್ ಟೈಮ್ ಆಗಿ ಆಪ್ಟ್ ಮಾಡ್ತಿರಾದ್ರೆ ನಿಮ್ಮ ಬ್ಯಾಕಪ್ ಎಷ್ಟು ವರ್ಷಕ್ಕೆ ಇದೆ ಅಂತ, ಎಕನಾಮಿಕ್ ಬ್ಯಾಕಪ್ ಬೇಕಲ್ಲ. ಬಂದ ವರ್ಷವೇ ಬಂಪರ್ ಕ್ರಾಪ್ ಬಂದದ್ದು ಸುಮಾರು ಜನರದ್ದು ಕೇಳಿ, ಮತ್ತೆ 2-3 ವರ್ಷ ಎಂತ ಸಹ ಇಲ್ಲದ ಪರಿಸ್ಥಿತಿ. ಕರೆಕ್ಟ್. ಹಾಗಾಗಿ ನಿಮ್ಮ ಇಕನಾಮಿಕ್ ಬ್ಯಾಕಪ್ ಒಂದು 5 ವರ್ಷದ ತನಕ ಇದ್ರೆ ಒಳ್ಳೇದು. ಆಯ್ತಾ? ಓಕೆ. ಫ್ರಮ್ ಇನ್ವೆಸ್ಟ್ಮೆಂಟ್, ಫ್ರಮ್ ಮೇಂಟೆನೆನ್ಸ್ ಎಲ್ಲ. ಸೊ ಸೊ ಜಾಗ, ನೀರು, ನಿಮ್ಮ ಶ್ರಮ ಎಲ್ಲದೂ ಸಹ ಮ್ಯಾಟರ್ ಆಗ್ತದೆ. ಓಕೆ. ಹೆಚ್ಚಿನವರು ಎಂತ ಮಾಡ್ತಾರೆ, ರಿಟೈರ್ಮೆಂಟ್ ಪ್ಲಾನ್ ಅಂತ ಹೇಳಿ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿ ಗಿಡ ನಟ್ಟು ನಾನು ರಿಟೈರ್ಡ್ ಆಗುವಾಗ ಇಲ್ಲಿ ಬಂದು ನೋಡ್ತೇನೆ ಅಂತ ಗಿಡ ಮೇಲೆ ಬಂದಿರೋದಿಲ್ಲ, ಹೌದು. ಬುಷ್ ಆಗಿರ್ತದೆ, ಪ್ಲಾಂಟ್ ಆಗೋದಿಲ್ಲ. ಹ. ಸೊ ಎವ್ರಿ ಇಯರ್ಸ್ ಎಫರ್ಟ್ ಈಸ್ ಇಂಪಾರ್ಟೆಂಟ್. ಓಕೆ. ಸೊ ಅಂದ್ರೆ ಅದು ಯಾವ ರೀತಿಯಲ್ಲಿ ಪ್ರೋನಿಂಗ್ ಮಾಡ್ಬೇಕು ಹೌದು ಹೌದು ಎಲ್ಲ ಸಹ ಹೌದು, matter ಎಲ್ಲ ಆಗ್ತದೆ. ಸಹ ಎಲ್ಲ ಸಹ ಮ್ಯಾಟರ್. ಓಕೆ. ಅಂದ್ರೆ ಬುಷ್ ತರ ಬರೋದ್ರಿಂದ ಮಧ್ಯದಲ್ಲಿ ಬೇರೆ ಕೃಷಿಯನ್ನ ಮಾಡುದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ. ಸೂಕ್ತ ಎಲ್ಲಿಯ ಚಿಕ್ಕ ತನಕ ಗಿಡ ಅಂದ್ರೆ ಇರುವಾಗ ಮಾತ್ರ. ಚಿಕ್ಕ ಗಿಡ ಇರುವಾಗ 5 Okay. ವರ್ಷದ ತನಕ ಮಾಡಬಹುದು. ನಾವು ಸಹ ಇಲ್ಲಿ ನಾವೆಲ್ಲಿ ನಿಂತಿದ್ದೇವೆ ಇಲ್ಲೆಲ್ಲ ಪೈನಾಪಲ್ ಹಾಕಿತ್ತು. ಓಕೆ. ಬಟ್ ಇವಾಗ ನೀವು ನೋಡಿರ್ಬಹುದು ಸಮ್ ಪಾಯಿಂಟ್ ಅಲ್ಲಿ ಒಂದು ಮರಕ್ಕೆ ಮರ ಟಚ್ ಆಗ್ತದೆ. ಟಚ್ ಆಗ್ತದೆ. ಸೊ ಅಂತ ಟೈಮ್ ಅಲ್ಲೆಲ್ಲ ಈಗ ಸ್ಪ್ರೇ ಮಾಡ್ಲಿಕ್ಕೆ ಇರುವಾಗ ಇಲ್ಲಿ ಮಧ್ಯದಲ್ಲಿ ನಡೆದಾಡ್ಲಿಕ್ಕೆ ಆಗೋದಿಲ್ಲ. ಆಗುದಿಲ್ಲ. Correct. ಹಾಗಾಗಿ ಸಮಸ್ಯೆ. ಓಕೆ. ಅಂದ್ರೆ ಈ ಮಾರುಕಟ್ಟೆ ಅಂತ ಹೇಳುವಾಗ ನೀವು ಹೇಳಿದ್ರಿ ಟನ್ಗಳಷ್ಟು ಬೆಳಿಬಹುದು, ಅದಕ್ಕೆ ವ್ಯಾಪಾರಕ್ಕೆ ಬೆಲೆ ಇದೆ, ಹೌದು. ಆದ್ರೆ ಆ ಮಾರುಕಟ್ಟೆಯಲ್ಲಿ ಕೂಡ ಲೋಕಲ್ ಮಾರುಕಟ್ಟೆಗೆ ಬೆಲೆ ಇದೆಯಾ ಅಥವಾ ಹೊರಗೆ ಹೋಗ್ತೀಯಾ? ಎಲ್ಲ ಮಾರುಕಟ್ಟೆಯಲ್ಲಿ ಸಹ ಬೆಲೆ ಉಂಟು. Okay. ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಕಮಾಡಿಟಿ. ಹ. ಸೊ ಲೋಕಲ್ ಅಲ್ಲಿ ಸಹ ಜನ ಇಷ್ಟಪಡ್ತಾರೆ, ಹೌದು. ಹೊರಗಡೆ ಸಹ ತುಂಬಾ ಹೋಗ್ತದೆ. ಖಂಡಿತವಾಗಿ ಈಗಂತೂ ಹೌದು. ಜನ ತುಂಬಾನೇ ಇಷ್ಟಪಡ್ತಾರೆ. ಇಷ್ಟಪಡ್ತಾರೆ. ಸ್ವಲ್ಪ So- ರೋಡ್ ಸೈಡ್ ಅಲ್ಲಿ ನಿಂತ್ರು ಸಹ ಅವ್ರು ತೆಗೆದುಕೊಂಡು ಖಂಡಿತ ಹೋಗುವಷ್ಟು ಖಂಡಿತ ಕ್ಯೂರಿಯಸ್ ಖಂಡಿತ. ಆಗಿರ್ತಾರೆ. ಈ ಫ್ರೂಟಿಗೆಲ್ಲ ರಾಜ ಮರ್ಯಾದೆ ಇದೆ ಈ ಖಂಡಿತ, ಹೌದು. ಟೈಮ್ ಅಲ್ಲಿ. ಗೊತ್ತಿಲ್ಲ ಎಷ್ಟು ಟೈಮ್ ಅಂತ, But ಬಟ್ ಇದೆ. ಪ್ರೆಸೆಂಟ್ ಇದೆ. ಅಂಡ್ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಹೌದು, ಇದರಲ್ಲಿ ಇದು ಆಂಟಿ ಆಕ್ಸಿಡೆಂಟ್ ಇದೆ, ಹ. ಮತ್ತೆ ಇದು ಹೇರ್ ಗ್ರೋತಿಗೆ ಒಳ್ಳೇದು, ಸ್ಕಿನ್ನಿಗೆ ಎಲ್ಲ ಒಳ್ಳೇದು. ಸೊ ಇಟ್ ಈಸ್ ನಾಟ್ ಡೇಂಜರಸ್ ಟು ಹೆಲ್ತ್ ಕೈಂಡ್ ಆಫ್ ಅ ಫ್ರೂಟ್. ಇಟ್ ಈಸ್ ಹೆಲ್ದಿ ಫ್ರೂಟ್. ಓಕೆ. ಅದೇ ಅದನ್ನ ನೋಡುವ ಚಂದಕ್ಕೆ ಇರ್ಬೇಕು. ಅದನ್ನ ಕೂದಲಿನ ಹಣ್ಣು something ಎಲ್ಲ ಈಗ ಶುರುವಾಗಿದೆ, ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಕೊರೋನಾ ಇದೆ. ಟೈಮ್ ಅಲ್ಲಿ ಅದು ಸಹ ಹೇಳ್ತಾ ಇದ್ರು, ಹೌದು, ಕೊರೋನಾಕ್ಕೆ ಸಿಮಿಲರ್ ಆಗಿದೆ. ಸೊ ಈ ಹೌದು, ಫ್ರೂಟ್ ಇಂದ ಹೌದು. ಪರಿಸರವೇ ನಮ್ಗೆ ಕೊಡ್ತಾ ಇದೆ, ಪ್ರಕೃತಿಯ ಗಿಫ್ಟ್ ಇದು ಅಂತ ಹೇಳ್ತಾ ಇದ್ರು. ಓಕೆ. ಎನಿವೇಸ್ ಮ್ಯಾಮ್, ನೀವು ನಿಮ್ಮೊಟ್ಟಿಗೆ ಮಾತಾಡಿ ಬಹಳಷ್ಟು ಖುಷಿ ಆಯ್ತು, ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ನಿಮ್ಮ ತಂದೆಯ ಆಸೆಯನ್ನ ನೀವಿವತ್ತು ಈಡೇರಿಸ್ತಾ ಇದ್ದೀರಾ. ಈಗ ನಿಮ್ಗೆ ಹೇಗೆ ಅನಿಸ್ತಿದೆ? ಯಾಕಂದ್ರೆ ಪ್ರೌಡ್ ಡಾಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಐ ಆಮ್ ಅಪ್ಪ ಅ ಒಂದು- ಪ್ರೌಡ್ ಡಾಟರ್. ಬಟ್ ದ ಪಾಯಿಂಟ್ ಹೇಳಿದ್ರೆ ಐ ಕೇಮ್ ಫ್ರಮ್ ನೋವೇರ್. ಲೈಕ್ ನಂಗೆ ಅಗ್ರಿಕಲ್ಚರ್ ABCD ಸಹ ಗೊತ್ತಿರ್ಲಿಲ್ಲ. ದರ್ ವಾಸ್ ನೋ ಬಡಿ ಟು ಲುಕ್ ಆಫ್ಟರ್ ದ ಪ್ಲಾಂಟೇಶನ್. ಸೊ ಐ ಕೇಮ್. ಸೊ ಇವಾಗ ತುಂಬಾ ಕಷ್ಟಪಟ್ಟೆ ನಾನು, ತುಂಬಾ ಕಷ್ಟಪಟ್ಟೆ ಟು ಫಿಟ್ ಇನ್ ಟು ದಿಸ್ ಲೆವೆಲ್. Okay. ಬಟ್ ನಾವು ಐ ಆಮ್ ಡೂಯಿಂಗ್ ವೆಲ್. ಖುಷಿ ಆಗ್ತದೆ. ಇಷ್ಟು ನಾನು ಪ್ರೊಡ್ಯೂಸ್ ತೆಗ್ದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಮತ್ತೆ ಎಂತದೋ ಒಂದು ಹ್ಯಾಪಿ, ಲೈಕ್ ಅಚೀವ್ ಮಾಡಿದೆ ಅಂತ. Yes. ಇಲ್ಲದಿದ್ರೆ ಎಲ್ಲೋ ಒಂದು ಸಂಬಳಕ್ಕೆ ಕೆಲಸಕ್ಕೆ ಇರಬೇಕಿತ್ತು, ನಾನೇ ಸಂಬಳ ಕೊಡುವ ಪರಿಸ್ಥಿತಿಯಲ್ಲಿ ಇದ್ದೇನೆ. ಸೊ ಅದಕ್ಕೆ ಸಹ ಖುಷಿ ಆಗ್ತದೆ. ಅಂಡ್ ಐ ಆಮ್ ಬ್ಲೆಸ್ಡ್. ಲೈಕ್ ಎಷ್ಟೋ ಜನರಿಗೆ 13 ಎಕರ್ ಪ್ರಾಪರ್ಟಿ ತಗೊಂಡು ಅಗ್ರಿಕಲ್ಚರ್ ಕಲ್ಟಿವೇಶನ್ ಮಾಡುವಂತ ಕೆಪಾಸಿಟಿ ಇರುವುದಿಲ್ಲ. ನನಗೆ ಅದು ಬಂತು, ಸೀದಾ ಬಂತು, ಏನು ಎಫರ್ಟ್ ಇಲ್ಲದೆ. ನಂಗೆ ನಾನು ಬಂದಾಗ ಆಲ್ ದೀಸ್ ವರ್ ಫ್ರೂಟ್ ಬೇರಿಂಗ್ ಪ್ಲಾಂಟ್ಸ್ ಓನ್ಲಿ. ನಾನು ಇದನ್ನ ನಟ್ಟು ಬೆಳೆಸಲಿಲ್ಲ. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಹ್ಯಾಪಿಲಿ ಡೂಯಿಂಗ್ ದಿಸ್. ಮತ್ತೆ ಫ್ರಂಟ್ ಡೆಸ್ಕ್ ಅಲ್ಲಿ ಆಸ್ ಎ ಲೇಡಿ ನಾನು ಕೆಲಸ ಮಾಡುವಾಗ 90% ನಮ್ಮ ಬಯರ್ಸ್ ಇರ್ಬೋದು, ಬೇರೆ ಗ್ರೋವರ್ಸ್ ಇರ್ಬೋದು, ಕೋ ಫಾರ್ಮರ್ಸ್ ಇರ್ಬೋದು, ಎಲ್ಲದೂ ಸಹ ಮೇಲೆ. ಓಕೆ. ಸ್ಟಿಲ್ ದೇ ವೆಲ್ಕಮ್ ಮಿ ವಿತ್ ದ ಬ್ರಾಡ್ ಹಾರ್ಟ್. ಸೊ ನನಗೆ ಒಳ್ಳೆ ಮಾಡಿ ಗೈಡ್ ಮಾಡ್ತಾರೆ. ಎಲ್ಲಿ ಸಹ ನನಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಫೀಲ್ ಇವತ್ತಿನವರೆಗೆ ಆಗ್ಲಿಲ್ಲ. ಸೊ ಸಮ್ವೇರ್ ಐ ಫೀಲ್ ಲೈಕ್ ಓಕೆ, ಲೇಡೀಸ್ ಕೂಡ ಅಗ್ರಿಕಲ್ಚರ್ ಎಲ್ಲಿಯೋ ನಾವು ಓದ್ತಾ ಇತ್ತು, ದಿಸ್ ಲೇಡಿ ಇಸ್ ರನ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ ವೆಂಚರ್ ಅಂತ. ಸೊ ಐ ಆಮ್ ಆಲ್ಸೋ ಒನ್ ಆಫ್ ದೆಮ್. ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್.
ಖಂಡಿತವಾಗಿ ಅಪ್ಪನ ಕನಸನ್ನು ನನಸು ಮಾಡಿದ್ದೀರಾ ಇವತ್ತು. ಆ್ಯಂಡ್ ನಾವು ಕಷ್ಟಪಟ್ಟದನ್ನು ನಾವು ನಮ್ಮ ಸಮಾಜಕ್ಕೆ ಕೊಡುವಾಗ ಅವರದನ್ನು ಸ್ವೀಕರಿಸುವ ರೀತಿ ಆ್ಯಂಡ್ ನಮಗೆ ಸಿಗುವ ಗೌರವ, Correct. ಇದು ನಮಗೆ ಸಾರ್ಥಕತೆಯನ್ನು ತೋರಿಸ್ತದೆ ಅಂತ Exactly, ಹೇಳ್ಬೋದು. exactly. ಅದು ಕೂಡ ನಿಮಗೆ ಜೀವನದಲ್ಲಿ ಸಿಕ್ಕಿದೆ ಹೇಳಿದ್ರೆ Thank you. ರಿಯಲಿ ಹ್ಯಾಪಿ ಟು ಇಂಟರ್ವ್ಯೂ ಮ್ಯಾಮ್. ಸೊ ಇಷ್ಟೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಮತ್ತಷ್ಟು ಕೃಷಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತಾರೆ. ಖಂಡಿತ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ರಾಂಬುಟನ್ ನೋಡುವಾಗ ಯಾರಿಗೆ ತಿನ್ನದೇ ಇರ್ಲಿಕ್ಕೆ ಮನಸ್ಸು ಬರ್ತದೆ ಹೇಳಿ. ಸೊ ತುಂಬಾ ಹಣ್ಣಾಗಿದ್ದ ರಾಂಬುಟನ್ ಅನ್ನ ತೆಗೆಯುವ. ನೋಡಿ, ವಾವ್, ವಾವ್, ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಹೇಳ್ಬೇಕಂತನೇ ಇಲ್ಲ. ಆ್ಯಂಡ್ ಗಿಡದಿಂದನೇ ಒಂದು ಫ್ರೂಟನ್ನು ತೆಗೆದು ತಿನ್ನೋದಿದೆಯಲ್ಲ, ಅದರಷ್ಟು ಖುಷಿ ಯಾವುದೂ ಸಿಗೋದಿಲ್ಲ. ನಾವು ಯೂಶ್ವಲಿ ಮಾವಿನ ಹಣ್ಣು, ಹಲಸಿನ ಹಣ್ಣನ್ನೆಲ್ಲ ಹೋಗಿ ತೆಗೆದು ಬಂದು ಮನೇಲಿ ತಿಂತೇವೆ. ಬಟ್ ಹೀಗೆ ತೋಟದಲ್ಲೇ ಬೆಳೆದ ಹಣ್ಣುಗಳನ್ನು ತಿನ್ನೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಒಂದು ಖುಷಿಯನ್ನು ಕೊಡುವಂಥದ್ದು. ಆ್ಯಂಡ್ ಇದು ಮಾತ್ರ ಸೂಪರ್ ಆಗಿದೆ. ಅಬ್ಬಬ್ಬಾ, ಇಷ್ಟೆಲ್ಲ ರಾಂಬುಟನ್ ನೋಡುವಾಗ ನಿಮಗೂ ಈ ಕೃಷಿಯನ್ನು ಮಾಡಬೇಕು ಅಂತ ಅನ್ನಿಸ್ತದೆ ಅಲ್ವಾ? ಖಂಡಿತವಾಗಿ ಯಾರಿಗಾದರೂ ರಿಟೈರ್ಡ್ ಲೈಫಲ್ಲಿ ನಾನು ಮಾಡ್ತೇನೆ ಅಥವಾ ನಾನು ಈವಾಗಲೇ ಈ ಕೃಷಿಯನ್ನು ಪ್ರಾರಂಭಿಸ್ತೇನೆ ಅಂತ ಹೇಳುವವರಿಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಜಾಗ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದರ ಮಾಹಿತಿಯ ಪ್ರಕಾರ ರಾಂಬುಟನ್ ಕೃಷಿ ಅಂತ ಹೇಳುವಂಥದ್ದು ಬಹಳಷ್ಟು ಲಾಭದಾಯಕವಾಗಿದೆ ಅಂತ ಹೇಳೋದನ್ನು ಕೂಡ ನೀವು ತಿಳ್ಕೊಳ್ಬೋದು. ಆ್ಯಂಡ್ ಹೀಗೆ ನಿಮಗೂ ಕೂಡ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಇದ್ದರೆ ನೀವು 100% ಕಾಮಾಕ್ಷಿ ಫಾರ್ಮ್ಸ್ನ ದಿವ್ಯಾ ನಾಯ್ಕ್ ಅವರನ್ನು ನೀವು ಭೇಟಿ ಆಗ್ಬೋದು. ಅವರು ನಿಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ ಆ್ಯಂಡ್ ಮಾರ್ಗದರ್ಶನವನ್ನು ಕೊಡ್ತಾರೆ. ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ನೀವೇನಾದರೂ ಅಚೀವ್ ಮಾಡಬೇಕು, ನಾನು ಹೀಗೆ ಮಾಡಬೇಕು ಅಂತ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಆಸೆ ಇದ್ದರೆ ಇದನ್ನು ಪ್ರಾರಂಭಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ನಮ್ಮ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇಂಥ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಬಹಳಷ್ಟು ವಿಡಿಯೋಗಳನ್ನು ನಿಮಗೋಸ್ಕರ ತರ್ತಾನೆ ಇರ್ತೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಔಟ್. ಹೇಗುಂಟಾ ಸೂಪರ್, ರಾಂಬುಟನ್ ತೋಟದಲ್ಲಿ? ಹೇಗನ್ಸಿತು? ಒಳ್ಳೇದಾ? ಪ್ರಣವಿ ಹೇಗುಂಟು? ಸೂಪರ್ ಟೇಸ್ಟಿ ಅಲ್ಲ? ಇನ್ನೊಬ್ಬ ನೋಡಿ ಇನ್ನೂ ಸಹ ತಿನ್ನೋದು ನಿಂತಿದ್ದಾನೆ. ಯಾಕೆ? ಓಪನ್ ಮಾಡುವ ಸುಲಭ ವಿಧಾನ ನೋಡಿ ವೈಭವ್ ತೋರಿಸಿದ್ದಾನೆ. ಈಸಿಯಾ? ಇಷ್ಟವಾ ನಿನಗೆ? ಎಷ್ಟಿಷ್ಟ? ತುಂಬ. ನಿನಗೆ ಆಯ್ತಾ? ಭಾರೀ ಒಂದು ಕಷ್ಟಪಟ್ಟು ಒಂದು ರಾಂಬುಟನ್ ಬಿಡಿಸ್ಲಿಕ್ಕೆ ಬರೋದಿಲ್ಲ ಇವನಿಗೆ. ಬೇಗ ಬೇಗ ವೈಭವ್ ಇದು 4 ತಿಂದಾಯ್ತು. ಹೇಗುಂಟಾ? ಚೆನ್ನಾಗಿದೆ, ಸೂಪರ್. ಪ್ರಣವಿ ಹೇಗಿತ್ತು? ಸೂಪರ್. ಪ್ರಣವಿ ಬಿಟ್ಟರೆ ಈಗ ಮರದಡಿಯಲ್ಲೇ ಫಿಕ್ಸ್. ವೈಭವ್ಗಿಂತ ದೊಡ್ಡದುಂಟು ಮರ ಅಲ್ಲ? ವೈಭವ್ಗಿಂತ ದೊಡ್ಡದುಂಟು ಮರ. ವೈಭವ್ ಈಗ ಫುಲ್ ರಾಂಬುಟನ್ ಗಿಡದ ಅಡಿಯಲ್ಲೇ ಒಂದು ಚಾಪೆ ಹಾಕಿ ಓದಲಿಕ್ಕೆ ಕೂತ್ಕೊಳ್ತಾನೆ. ನಾನು ಸಣ್ಣ ಇದ್ರೆ ಸಹ ಫುಲ್ ಮರ ತಿಂತೇನೆ. ಮೀನ್ಸ್ ಓಕೆ, ಅಂದರೆ ಮೂರ್ತಿ ಚಿಕ್ಕದಾದರೂ ಸಹ ಕೀರ್ತಿ ದೊಡ್ಡದುಂಟು ನಿಮ್ಮದು. ಸೊ ಮರದಡಿಯಲ್ಲಿ ಕೂತ್ಕೊಂಡ್ರೆ ಎಲ್ಲ ರಾಂಬುಟನ್ ಖಾಲಿ ಆಗ್ತದೆ ಈಗ. ಸಾಕು ಇನ್ನು ರಾಂಬುಟನ್ ತಿಂದದ್ದು. ಬನ್ನಿ, ಹೊಟ್ಟೆ ತುಂಬಿತಾ? ಇವತ್ತು ಬರೀ ರಾಂಬುಟನ್ ತಿಂದೆಯಾ? ಖುಷಿಯಾ? ವ್ಯೂ ಪಾಯಿಂಟ್ ಹೋಗುವನಾ? ಸೊ ಒಂದು ಚಂದ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಆಗ್ತದಂತೆ. ಇಡೀ ತೋಟವನ್ನು ಒಂದು ಕಡೆ ನಿಂತು ನೋಡುವ ನಾವು. ಹೋಗುವ ಬೇಗ ಬೇಗ, ಮೆಲ್ಲ. ಈಚಿಂದ ವೇ ಇರುವುದೇ ಇಲ್ಲಿ, ಓಡುದು ಎಲ್ಲಿಗೆ? ಮೆಲ್ಲ ಹೋಗಿ. ಚಂದ ಉಂಟಾ? ವ್ಯೂ ಚಂದ ಕಾಣ್ತದಾ? ಎಷ್ಟು ರಾಂಬುಟನ್ ಕಾಣ್ತುಂಟು? ವಾವ್. ಸೊ ದಿಸ್ ಇಸ್ ದ ಆಕ್ಚುಯಲ್ ವ್ಯೂ ಅಲ್ಲ? ತೋಟದ ಮಧ್ಯೆ ನಿಂತರೆ ಓ ಮೈ ಗಾಡ್. ಸೊ ಈ ವ್ಯೂ ಅನ್ನು ಹೇಗೆ ಮಿಸ್ ಮಾಡಿಕೊಳ್ಳಿಕ್ಕೆ ಆಗ್ತದೆ? ಅದರ ಮಧ್ಯೆಯಲ್ಲಿ ಇಷ್ಟು ರಾಂಬುಟನ್ ಕೈಯಲ್ಲಿ ಹಿಡಿದು ತಿನ್ನುದು. ಇಲ್ಲಿ ಒಬ್ಬಳು ನೋಡಿ ಕಳ್ಳಿ ಮರದಿಂದ ರಾಂಬುಟನ್ ತೆಗೆದು ಮೆಲ್ಲ ತಿಂತಾ ಇರುವುದು. ನೀವು ಒಬ್ಬ ದೊಡ್ಡ ಕಳ್ಳ.
ರಾಂಬುಟನ್ ಕಳ್ಳ. ಆಯ್ತಾ ರಾಂಬುಟನ್ ತಿಂದು? ಇದು ವ್ಯೂ ನೋಡುವಾಗ ಹೇಗೆ ಅನ್ಸಿತ್ತು ನಿಮ್ಗೆ? ಇಲ್ಲೇ ಇರುವ ಅಂತ. ಪ್ರಣವಿ ಅಂತೂ ಫುಲ್ ಮುಳುಗಿ ಹೋಗಿದ್ದಾಳೆ. ಇಲ್ಲೇ ಇರುದು. ಅಲ್ಲ, ಒಂದು ಕೆಲಸ ಮಾಡುವ, ನೆಕ್ಸ್ಟ್ ಏಪ್ರಿಲ್ ಮೇ ರಜೆಯಲ್ಲಿ ಹೇಗೆ ಸಹ ಇವರದ್ದು ಕ್ರಾಪ್ ಸೀಸನ್ ಅಷ್ಟೇ ಇರ್ತದೆ. ಸೊ ಆ ಟೈಮಿಗೆ ಸರಿಯಾಗಿ ನಿಮ್ಗೆ ರಜೆ ಸಹ ಇರ್ತದೆ. ಎಲ್ಲಿಗೆ? ಎಂತ ಮಾಡುದು ನೀವು ಬಂದು? ಎಂತ ಅದಕ್ಕೆಲ್ಲ ಕರೆಯುವುದು? ಅವರು ಕೆಲಸ ಮಾಡ್ಲಿಕ್ಕೆ ಕರೆಯುದು? ಓಕೆ. ಸೊ ಅಂದರೆ ಒಳ್ಳೆ ಕ್ರಾಪನ್ನು ನೀವೇ ತಿಂದು ಬಿಸಾಡ್ತೀರಿ. ಸೊ ಮತ್ತೆ ಅವರಿಗೆ ಮಾರಲಿಕ್ಕೆ ಬೇರೆ ಕ್ರಾಪ್ ಕೊಡ್ತೀರಿ. ಅಂತೂ ಇಂತೂ ರಾಂಬುಟನ್ ತಿಂದು ತಿಂದು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀರಿ. ಹಾಗಾದರೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತಿದ್ದಾರೆ. ನಾಡ್ದು ಜೂನಿಂದ ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಲ್ವಾ? ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಇಯರ್ ಪ್ಲಾನ್ ಹೇಗೂ ಸಹ ನಿಮ್ಮದು ರಾಂಬುಟನ್ ತೋಟಕ್ಕೆ ಬರುವಂಥದ್ದು, ಇಲ್ಲಿ ಕೃಷಿಯನ್ನು ಮಾಡ್ತಾ ಮಾಡ್ತಾ ರಾಂಬುಟನ್ ತಿನ್ನುವಂಥದ್ದು. ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆಲ್ಲ ಒಂದ್ಸಲ ಬಾಯ್ ಹೇಳಬೇಕಲ್ಲ. ಬಾಯ್ ಹೇಳೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಕೊಡಿ ನೋಡುವ. ನೀವು ಸಹ ಇಲ್ಲಿ ಬನ್ನಿ, ರಾಂಬುಟನ್ ತೆಗಿರಿ, ತಿನ್ನಿ, ದುಡ್ಡು ಕೊಡಿ, ಹೋಗಿ. ಓಕೆ. ಸೊ ಅಂದರೆ ರಾಂಬುಟನ್ ತಗೊಳ್ಳಿಕ್ಕೆ ಬರೋರು ಕೆಲಸ ಮಾಡೋದು ಮಾತ್ರ ಅಲ್ಲ, ತಿನ್ನಬೇಕು ಆ್ಯಂಡ್ ಪೇ ಮಾಡಬೇಕು ಮತ್ತೆ ಹೋಗಬೇಕು. ಓಕೆ. ಸೊ ಒಳ್ಳೆ ಕಾನ್ಸೆಪ್ಟ್ ಅಲ್ಲ. ಸೊ ಎನಿವೇಸ್ ಬಾಯ್ ಬಾಯ್ ಹೇಳಿ ಎಲ್ಲರಿಗೆ ಸಹ. ನೀವು ಸಹ ಬನ್ನಿ, ತಿನ್ನಿ, ಮಜಾ ಮಾಡಿ, ಗಮ್ಮತ್ ಮಾಡಿ. ನೀ ಎಂತ ಹೇಳುದಾ? ಹೋಗಿ. ಎಂತ ಇದೆ? ನೀವನ್ನೇ ನಗಾಡುದು. ಇವತ್ತು ತುಂಬಾ ರಾಂಬುಟನ್ ತಿಂದಿದ್ದೇವೆ. ನೀವು ಸಹ ಬನ್ನಿ, ನೀವು ಸಹ ತಿನ್ನಿ, ನೀವು ಸಹ ಗಮ್ಮತ್ ಮಾಡಿ. ಓಕೆ. Bye bye. See you at Content Diaries by Sneha Pai with informative videos always. Bye. Bye. ಬರೀ ರಾಂಬುಟನ್ ತೆಗಿಲಿಕ್ಕೆ ಎಲ್ಲಿ ಹೋಗ್ತಾರೆ ಹೇಳಿ ಗೊತ್ತಾಗೋದಿಲ್ಲ. ಮೆಲ್ಲ ಕಳ್ಳರಾಗಿ ಒಂದಕ್ಕಿಂತ ಒಂದು. ನಾನು ಮಾತ್ರ ಪಾಪ. ಹೌದು ನೋಡಿ, ನಿಂತು ಸಹ ತಿನ್ನೋದು. ಅವರ ಆಚೆ ಹೊತ್ಕೊಳ್ಳಿ ಇಲ್ಲೊಂದು ತಿನ್ನೋದು. ಅವರ ಆಚೆ ಹೊತ್ಕೊಳ್ಳಿ ಇಲ್ಲಿ ಒಂದು ತಿನ್ನೋದು, ಮತ್ತೆ ನಾನು ಮಾತ್ರ ಪಾಪ ಅಂತೆ. ಅಲ್ಲ, ಯಾರಿಗಾದ್ರೂ ಇದನ್ನು ನೋಡುವಾಗ ಆಸೆ ಆಗದೆ ಇದ್ರೆ ಅವ್ರ ಮನುಷ್ಯ ಅಲ್ಲ. ಅಬ್ಬಾ, ರಾಂಬುಟನ್ ತೋಟದಿಂದ ಬಂದ್ರಿ, ಹೇಗಾಯ್ತು? ಗಮ್ಮತ್ತಾಯ್ತಾ? ಯಾವುದಕ್ಕೆ ಗಮ್ಮತ್ತಾಗಿದ್ದು? ರಾಂಬುಟನ್ ತಿನ್ಲಿಕ್ಕೆ ಗಮ್ಮತ್ತಾಗಿದ? ಅವ್ರು ಕೇಳಿದ್ರೆ ಅಲ್ಲಿಗೆ ನಿಮಗೆ ಎಂತ ಇಲ್ಲ. ಅದಕ್ಕೆ ಹೇಳಿದ್ರು ರಾಂಬುಟನ್ ಕಳ್ರಂತ.